ಉತ್ತಮ ಸಿನಿಮಾ ರಂಗ ನಮ್ಮೆಲ್ಲರ ಉದ್ದೇಶ. ಹೌದು. ಆದರೆ ಆರ್ಟಿಸ್ಟ್ ಅಸೋಸಿಯೇಷನ್ ಏನು ಮಾಡಿದೆ ಒಂದು ತಿಂಗಳ ಹಿಂದೆ ಅಂದರೆ, ಸಿನಿಮಾ ರಂಗದ ಒಳಿತಿಗಾಗಿ ಅಂತ ಹೇಳಿ ಒಂದು ಹೋಮ ಹವನ ಯಜ್ಞ ಮಾಡಿದೆ. ಓಕೆ. ಹೋಮ ಹವನ ಯಜ್ಞ ಪ್ರತಿಯೊಬ್ಬ ಮನುಷ್ಯನಿಗೂ ಈ ದೇಶದಲ್ಲಿ ನಿಮಗೆ ಮಾಡೋಕ್ಕೆ ನಿಮಗೆ ಖಂಡಿತ ಹಕ್ಕಿದೆ. ಆರ್ಟಿಕಲ್ 25 ಇದೆ. ನೀವು ಮಾಡ್ತಿರೋದು ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಳ್ಳಿ. ಆದರೆ ಸಿನಿಮಾ ರಂಗದ ಒಳಿತಿಗಾಗಿ ಹೋಮ ಹವನ ಯಜ್ಞ ಮಾಡಿದ್ರೆ ಆರ್ಟಿಸ್ಟ್ ಅಸೋಸಿಯೇಷನ್, ಅದು ಕಲಾವಿದರಿಗೆ ಕಷ್ಟಗಳಾದರೆ, ಅನ್ಯಾಯ ಆದರೆ, ಸಮಸ್ಯೆಗಳು ಬಂದರೆ ಅದು ಬಗೆಹರಿಸೋದು ಒಂದು ಪವರ್ಫುಲ್ ಒಂದು ಗುಂಪದು. ಅವರಿಗೆ ಭಾಳ ಒಂದು ಚಾಮರಾಜಪೇಟೆಯಲ್ಲಿ ಭಾಳ ದೊಡ್ಡ ಒಂದು ಇದಿದೆ, ಒಂದು ಆಫೀಸ್ ಇದೆ, ಬಿಲ್ಡಿಂಗು, ಅದು ಸಾಹಿತ್ಯ ಪರಿಷತ್ ಎದುರುಗಡೆ. ಅವ್ರ ಹತ್ರ ಭಾಳ ದುಡ್ಡಿದೆ, ಭಾಳ ದೊಡ್ಡ ಸ್ಟಾರ್ಗಳೆಲ್ಲ ಅದಕ್ಕೆ ಪಾಲ್ದಾರರಿದ್ದಾರೆ, ಕೆಲಸ ಮಾಡಿರೋರಿದ್ದಾರೆ. ನೀವೇನು ಮಾಡಬೇಕು ಅಂದರೆ, ನಾನು ಬರ್ತಾಕ್ತೆ ಇದರಿಂದ ಒಂದು ಹೋಮ ಹವನ ಯಜ್ಞದಿಂದ ಏನೂ ಉಪಯೋಗ ಇಲ್ಲ. ನೀವೇನು ಮಾಡಬೇಕು ಅಂದರೆ, ಒಂದು ಗಟ್ಟಿಯಾದ ಬರಹಗಾರರ ಬಳಗ ವ್ಯವಸ್ಥೆ ಕಟ್ಟಬೇಕು. ಯಾಕಂದರೆ ಬರವಣಿಗೆಯಿಂದನೇ ಸಿನಿಮಾ ಓಡೋದು. ತೆಲುಗು, ತಮಿಳು, ಮಲಯಾಳಂನಲ್ಲಿ ಬರವಣಿಗೆ ಇದೆ, ಒಳ್ಳೆ ಸಿನಿಮಾ ಕಥೆಗಳು ಕೊಡ್ತಾರೆ. ನಮ್ದು ಯಾಕೆ ಬರಹಗಾರರು ನಮ್ಗೆ ಗಟ್ಟಿ ಇಲ್ಲ? ಅಥವಾ ಈ ಒಂದು ಮೀಟು ವಿಚಾರದಲ್ಲಿ ಗಟ್ಟಿಯಾಗಿ ಅದನ್ನು ತೆಗೆದಾಕಕ್ಕೆ, ಅಥವಾ ಲೈಂಗಿಕ ಕಿರುಕುಳ ತೆಗೆದಾಕಬೇಕು, ಅಥವಾ ಈ ಸ್ಟಾರ್ಗಳ ಮೇಲೆ ಒತ್ತಡ ಅವ್ರಿಗೆ ಬಿಲ್ಡಪ್ ಕೊಟ್ಬಿಟ್ಟು ಬೇರೆಯವರೆಲ್ಲ ಕಲೆಯನ್ನು ಕಡಿಮೆ ಆಗೋದು ಅಥವಾ ಒಂದು ಸಿನಿಮಾ ತರಬೇತಿ ಮಾಡಬೇಕು, ಅಥವಾ ಅನೇಕ ರೀತಿ ನಾವು ಮಾಡ್ಬೋದು. ಅದು ಬಿಟ್ಟು ಇದನ್ನು ಮಾತ್ರ ಕಾರ್ಮಿಕರು ಏನಾದರೂ ಇವಾಗ ನಿನ್ನೆ ಮೊನ್ನೆ ಒಬ್ಬ ಕಾರ್ಮಿಕ ಸಾವಾಗಿದೆ. ಅವ್ರ ಸಿನಿಮಾ ಶೂಟಿಂಗಲ್ಲಿ 30 ಅಡಿಯಿಂದ ಬಿದ್ದಿದ್ದು. ನಮಗೆ ಅವ್ರ ಕುಟುಂಬಕ್ಕೆ ನಾವು ಫೈರಿಂದ ನಾವು ಒಂದು ಸಂತಾಪ ಸೂಚಿಸ್ತೀವಿ. ಯಾಕಂದರೆ ಸಿನಿಮಾನಲ್ಲಿ ಎಲ್ಲರೂ ನಮ್ಮ ರೀತಿಯಲ್ಲಿ ನಾವು ಕೊಡುಗೆ ಕೊಡ್ತಾ ಇದ್ದೀವಿ. ಯಾರ್ದು ಒಂದು ಸ್ವಲ್ಪ ದುಡ್ಡು ಸಿಕ್ಕಿದ ತಕ್ಷಣ, ಬಿಲ್ಡಪ್ ಪ್ರಚಾರ ಸಿಕ್ಕಿದ ತಕ್ಷಣ ನೀವು ದೊಡ್ಡ ಮನುಷ್ಯರು, ನಮ್ದೆಲ್ಲ ಕೊಡುಗೆ ಮುಖ್ಯ ಅಲ್ಲ ಅಂತ ನಾವು ನೋಡಲ್ಲ. ಎಲ್ಲರ ಕೊಡುಗೆ ಅವ್ರ ರೀತಿ ಮಾಡ್ತಾರೆ. ಸೊ ನಮಗೆ ಈ ರೀತಿ ಇದ್ದಾಗ, ಮತ್ತು ಒಂದು ಹೇಳ್ತೀನಿ KG ಸುರೇಶ್ ಕೇಳಿಯಾ, ನಾವು 2017 ಮಾರ್ಚ್ನಲ್ಲಿ ಇದನ್ನು ಶುರು ಮಾಡಿರೋದು ನಾವು ಮಹಿಳೆಯರು, ಮಹನೀಯರು, ಯಾರ್ಯಾರು ಲಿಂಗ ಸಮಾನತೆ, ಲಿಂಗ ಘನತೆಗೋಸ್ಕರ ನಂಬ್ಕೊಂಡು ಒಪ್ಕೊಂಡಿರೋ ಮನುಷ್ಯರು, ಇದೊಂದು ಸೈದ್ಧಾಂತಿಕ ವಿಚಾರ ಶುರು ಮಾಡ್ಕೊಂಡಿತ್ತು. ನಾವೆಲ್ಲರೂ ಆ ಟೈಮ್ನಲ್ಲಿ ಕೆಲವು ಮಹಿಳೆಯರಿಗೆ ನಮ್ಮ ಫೈರ್ ಸಂಸ್ಥೆ ಬಗ್ಗೆ ಗೊತ್ತಿರಲಿಲ್ಲ, ಮತ್ತು ನಾವು ಸಂಪರ್ಕದಲ್ಲಿದ್ವಿ. ನಾವು ದೂರ ತೊಗೊಳಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಅವರು ಈಗ ದೂರೆಲ್ಲ ಬರ್ತಾ ಇತ್ತು. ಅವಾಗ ಅನೇಕ ದೂರುಗಳು ತೊಗೊಂಡಿದ್ವಿ, ಅದಕ್ಕೆ ನ್ಯಾಯ ಒದಗಿಸಿದ್ವಿ. ಆದರೆ ಒಂದು ಘಟನೆಯಲ್ಲಿ ಏನಾಯಿತು ಅಂದರೆ, ಅಲ್ಲಿ ಒಂದು ಮಹಿಳೆ ಭಾಳ ನೋವು ಅನುಭವಿಸಿದ್ರು. ಭಾಳ ಕಿರುಕುಳ, ಮಾನಸಿಕ, ಸೈಕಲಾಜಿಕಲ್, ಫಿಸಿಕಲ್ ಎಲ್ಲ ರೀತಿಯ ಕಷ್ಟ, ದೈಹಿಕ ಅನುಭವಿಸಿದ್ರು ಅಂತ ಹೇಳ್ಕೊಂಡ್ರು. ಆವಾಗ ಫಿಲ್ಮ್ ಚೇಂಬರು, ನೀವು ವಾಣಿಜ್ಯ ಮಂಡಳಿ ಅಂತಿರಲ್ಲ, ಅವರು ಆ ಮಹಿಳೆನ ಸರಿ ನಾವು ಇದನ್ನು ಬಗೆಹರಿಸ್ತೀವಿ ಅಂತ ಬಂದರು. ನಾವೇನು ಮಾಡಿದ್ವಿ ಫೈರಿಂದ ಅಂದರೆ, ಈ ವಿಚಾರದಲ್ಲಿ ನೀವು ಒಂಟಿ ಮಹಿಳೆ ಹೋಗೋದಕ್ಕಿಂತ ಅಲ್ಲೆಲ್ಲ ಒಂದು ಈ ಸೂಕ್ಷ್ಮತೆ ಇಲ್ಲದೆ, ಚಿಂತನೆ ಇಲ್ಲದೆ, ಕಾಳಜಿ ಇಲ್ಲದೆ ಇರೋ ಗಂಡಸರಿರ್ತಾರೆ. ನಮಗೇನು ಬೇಕೋ ನಾವು ಒಂದು ಲಾಯರ್ ಆಗಿ, ಸಪೋರ್ಟ್ ಆಗಿ ಕಳಿಸ್ಕೊಟ್ವಿ ಅವ್ರ ಜೊತೆ. ಅಲ್ಲೇನಾಯಿತು, ನಾನು ಹೋಗಲಿಲ್ಲ, ಬಟ್ ಅಲ್ಲಿ ಏನಾಯಿತು ಅಂದರೆ, ಆ ಫಿಲ್ಮ್ ಚೇಂಬರ್ ಅವ್ರ ಉದ್ದೇಶ ನಾನು ಪ್ರಶ್ನೆ ಮಾಡ್ತಾಯಿಲ್ಲ, ಅವ್ರ ಉದ್ದೇಶ ನ್ಯಾಯ ಒದಗಿಸೋಕ್ಕೆ ಅನ್ನೋದು ಇರ್ಬೋದು. ಬಟ್ ಆ ಫಿಲ್ಮ್ ಚೇಂಬರ್ನಲ್ಲಿ ಇರೋ ಪುರುಷರು ಮತ್ತು ಯಾರ್ಯಾರು ಹಳೆ ಕಾಲದ ಪ್ರೊಡ್ಯೂಸರ್ಗಳು, ಹಳೆ ಕಾಲದ ಗಂಡಸರು, ದುಡ್ಡಿರೋ ವ್ಯಕ್ತಿಗಳು, ಅವ್ರಿಗೆ ಆ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ಳದೆ ಭಾಳ ಒಂದು ಹೀಯಾಡಿಸೋದು, ವ್ಯಂಗ್ಯವಾಗಿ ಮಾತಾಡೋದು ಅನೇಕ ನಡೀತು.